ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕದನ ಕಾವೇರಿರುವಂತಹ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿಯಾಗುತ್ತಾ ಎಂಬ ಅನುಮಾನಕ್ಕೆ ಪುಷ್ಟಿ ಬಂದಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಭಿನ್ನ ಮತ ಹೊರಬಿದ್ದಿದೆ. ಮೈತ್ರಿ ಮುರಿಯುವಂತಹ ಒಂದು ಅರ್ಥದಲ್ಲಿ ಮಾತನಾಡಿದ ಯಡಿಯೂರಪ್ಪಗೆ ಕುಮಾರಸ್ವಾಮಿ ಅಳೆದು ತೂಗಿ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಮೈತ್ರಿಯಿಂದ ಹೊರ ಹೋಗ್ತಾರಾ? ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರಾ? ಎಸ್ ವೀಕ್ಷಕರೇ, ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಹೌದು, ರಾಜ್ಯ ರಾಜಕಾರಣ ಅಂದ್ರೆ ಹಾಗೇನೆ. ಯಾರಿಗೆ ಯಾರೂ ಕೂಡ ಶತ್ರುಗಳಲ್ಲ, ಹಾಗಂತ ಮಿತ್ರರು ಕೂಡ ಅಲ್ಲ. ಅದು ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಪರಿಸ್ಥಿತಿ ಬಯಸಿದ್ರೆ ಅದು ಅದಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಆಗ್ತಾ ಹೋಗ್ತದೆ. ಹಾಗೆ ರಾಜಕಾರಣದಲ್ಲಿ ಶತ್ರುವಿನ ಶತ್ರು ಮಿತ್ರ ಎಂಬ ಮಾತು ಕೂಡ ಇದೆ. ಹಲವು ಬಾರಿ ಇದು ಸಾಬೀತಾಗಿದೆ ಕೂಡ. ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಬಿಜೆಪಿ ಜೆಡಿಎಸ್ ಮಿತ್ರರಲ್ಲಿ ಸದ್ದಿಲ್ಲದೆ ಭಿನ್ನ ಮತ ಹೊರ ಬರ್ತಾ ಇದೆ. ಕಾಂಗ್ರೆಸ್ ಸೋಲಿಸಲೆಂದೇ ಒಂದಾಗಿರುವಂತಹ ಮಿತ್ರರು ಅಸಲಿ ಉದ್ದೇಶವನ್ನೇ ಮೈಮರೆತ್ರ ಎಂಬ ಮಾತು ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ. ಮುಂದಿನ ಬಾರಿಗೆ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೇರಲಿದೆ ಎಂದು ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪ ಅವರು ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕಾರಿಣಿಯಲ್ಲಿ ಹೇಳಿದ್ರು. ಇದು ಮಾಜಿ ಸಿಎಂ ಕೇಂದ್ರದ ಪ್ರಭಾವಿ ಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆತಂಕವನ್ನ ತರಿಸಿತ್ತು. ಯಡಿಯೂರಪ್ಪ ಹೇಳಿಕೆ ಬೆನ್ನಲ್ಲೇ ಫುಲ್ ಅಲರ್ಟ್ ಆಗಿರುವಂತಹ ಕುಮಾರಸ್ವಾಮಿ ಯಡಿಯೂರಪ್ಪ ಅವರಿಗೆ ಅಳೆದು ತೂಗಿ ಪವರ್ಫುಲ್ ಆಗಿರುವಂತಹ ಬಾಂಬ್ ಅನ್ನ ಇಟ್ಟಿದ್ದಾರೆ. ಅದು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮಿತ್ರರ ವಿರುದ್ಧವೇ ಪರೋಕ್ಷವಾಗಿ ಗುಡುಗಿದ್ದಂತ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ. ನಿದ್ದೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರೇ ನೆನಪಾಗುವಂತೆ ಮಾಡಿದೆ. ಇಷ್ಟಕ್ಕೂ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರಿಗೆ ನೀಡಿರುವಂತಹ ಆ ಬಿಗ್ ಶಾಕ್ ಆದ್ರೂ ಏನು ಎಂಬುದನ್ನ ನೋಡೋದಾದ್ರೆ ಅದು ಸಿಂಪಲ್. ಕುಮಾರಸ್ವಾಮಿ ಸರಳ ಸೂತ್ರವನ್ನ ಅನುಸರಿಸಿದ್ದಾರೆ. ಅದೇನಂದ್ರೆ, ಶತ್ರುವಿನ ಶತ್ರು ಮಿತ್ರ ಎಂಬುದು. ಹೌದು, ಯಡಿಯೂರಪ್ಪ ಅವರನ್ನ ಕುಗ್ಗಿಸಲು ಕುಮಾರಸ್ವಾಮಿ ಮಾಡಿರುವುದು ಕೂಡ ಇದನ್ನೇ. ಯಡಿಯೂರಪ್ಪ ಅವರ ಬದ್ಧ ವೈರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನೇ ಯಡಿಯೂರಪ್ಪ ಮೇಲೆ ಎತ್ತಿ ಕಟ್ಟಲು ಮುಂದಾಗಿದ್ದಾರೆ. ಯತ್ನಾಳ್ ಜೊತೆ ಕುಮಾರಸ್ವಾಮಿ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗೊಮ್ಮೆ ಯಡಿಯೂರಪ್ಪ ಏನಾದ್ರೂ ಮೈತ್ರಿ ಮುರಿದುಕೊಂಡಲ್ಲಿ ಅವರ ರಾಜಕೀಯ ಶತ್ರು ಯತ್ನಾಳ್ ಜೊತೆ ಕೈ ಜೋಡಿಸಲು ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಯತ್ನಾಳ್ ಕೂಡ ಜೆಡಿಎಸ್ ನಲ್ಲಿ ಇದ್ದವರು. ಅವರನ್ನ ಪಕ್ಷಕ್ಕೆ ಕರೆತಂದು ಜೆಡಿಎಸ್ ಅನ್ನ ಬಿಟ್ಟು ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ಪ್ರಮುಖ ನಾಯಕರನ್ನ ಮರಳಿ ಗೂಡಿಗೆ ಕರೆತರಲು ಕುಮಾರಸ್ವಾಮಿ ಯತ್ನಾಳ್ ಮೂಲಕ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಎನ್ನಲಾಗಿದೆ. ಕುಮಾರಸ್ವಾಮಿ ಅವರ ಪ್ಲಾನಿಗೆ ಯತ್ನಾಳ್ ಕೂಡ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಲು ಮುಂದಾಗಿದ್ದಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ಈ ಹಿಂದೂ ಹುಲಿಗೆ ರಾಜ ಹುಲಿ ಮೇಲೆ ಸೇಡು ತೀರಿಸಿಕೊಳ್ಳಲು ಒಂದು ವೇದಿಕೆ ಬೇಕಾಗಿದೆ. ಅದು ಕುಮಾರಸ್ವಾಮಿ ಅವರ ಜೆಡಿಎಸ್ ಕೂಡ ಆಗಿರಬಹುದು. ಕುಮಾರಸ್ವಾಮಿಗೂ ಮುಂದಿನ ಬಾರಿ ಸಿಎಂ ಆಗುವುದು ಅನಿವಾರ್ಯ. ಹಾಗಾಗಿ ಹೇಗಾದ್ರೂ ಸರಿ ಅದನ್ನ ಈಡೇರಿಸಿಕೊಳ್ಬೇಕಿದೆ. ಹಾಗೊಮ್ಮೆ ಯಡಿಯೂರಪ್ಪ ಅವರು ಮೈತ್ರಿ ಮುರಿದುಕೊಂಡಲ್ಲಿ ಜೆಡಿಎಸ್ ತೊರೆದವರನ್ನ ಒಗ್ಗೂಡಿಸಿ ಸ್ವಂತ ಶಕ್ತಿ ಮೇಲೆ ಸರ್ಕಾರ ರಚಿಸಲು ಪ್ಲಾನ್ ಮಾಡಿದ್ದಾರೆ. ಆದ್ರೆ ರಾಜ ಹುಲಿ ಇದಕ್ಕೆಲ್ಲ ಹೆದರ್ತಾರಾ ಎಂಬುದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.